ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು. ಯಾಕೆಂತಂದ್ರೆ ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ಜನರ ಒಂದು ರಿಪ್ಲೈ ಹೇಗಿರುತ್ತೆ ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ ಈ ಹಿಂದೆ. ಆದ್ರೆ ನಮ್ದು ಇದು ಕಾಂಟೆಂಟ್ ಜೊತೆಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ನ ಕಟ್ಕೊಟ್ಟಿದೀವಿ ಸ್ಕ್ರೀನ್ ಅಲ್ಲಿ. ಎಲ್ಲ ತರದ ಆಡಿಯನ್ಸ್ ಬಂದು ನೋಡಿ ಖುಷಿ ಪಡುವಂತ ಒಂದು ಮೂವಿ, ಜೊತೆಗೆ ಒಂದು ಎಮೋಷನಲ್ ಮೂಮೆಂಟ್ ಆಗುವಂತ ಒಂದು ಮೂವಿ. ಅದಕ್ಕೆ ನಾವು ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಿ ಇವತ್ತು. ಫಸ್ಟ್ ಶೋ ಕಂಪ್ಲೀಟ್ ಹೌಸ್ಫುಲ್ ಆಗಿ ಇವಾಗ ಜನರ ಮನಸ್ಸನ್ನ ನಿಧಾನವಾಗಿ ಗೆಲ್ತಾ ಇದೆ. ಇವನ್ ಬುಕ್ ಮೈ ಶೋದಲ್ಲಿ ಓಪನ್ ಮಾಡಿದ್ರು ಕೂಡ ಎಲ್ಲ ಶೋ ನಿಧಾನಕ್ಕೆ ತುಂಬಾ ಫಿಲ್ಲಿಂಗ್ ಆಗ್ತಾ ಇದೆ, ಫಿಲ್ಲಿಂಗ್ ಫಾಸ್ಟ್. ಸೊ ಹಾಗಾಗಿ ಇವತ್ತಿಂದ ಪೀಟರ್ ಎಲ್ಲರ ಮನಸ್ಸನ್ನು ತಟ್ಟುತ್ತೆ ಅನ್ನೋ ಭಾವನೆ ನಂದು. ಎಲ್ಲರೂ ಖುಷಿ ಪಟ್ಟು ನೋಡ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ಹೇಳ್ತಾರೆ, ದೊಡ್ಡದಲ್ಲ. ಸೊ ಹಾಗಾಗಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಆಮೇಲೆ ತಂತ್ರಜ್ಞರಿಗೆ, ಲಾಸ್ಟ್ ಅಲ್ಲಿ ನಾವು ನಟರು ನಿಲ್ತೀವಿ. ಸೊ ಹಾಗಾಗಿ ಇದು ತಂತ್ರಜ್ಞರ ಗೆಲುವು, ಹಾಗೆ ಪ್ರೊಡಕ್ಷನ್ ಹೌಸ್, ಹಾಗೆ ನಿರ್ದೇಶಕರ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಮೋಷನಲ್ ಮಾಡದೆ ನಾವು ಹೊರಗಡೆ ಕಳಿಸ್ಬಿಟ್ರೆ ಜನಕ್ಕೆ ಒಂದು ಏನಂತಾರೆ, ಲಾಸ್ಟ್ ಅಲ್ಲಿ ಒಂದು ಚೆನ್ನಾಗಿರೋ ತಿಂಡಿ ತಿಂದ್ಬಿಟ್ಟು ಟೇಸ್ಟ್ ಉಳ್ಕೊಳ್ತಲ್ಲ, ಟೇಸ್ಟ್ ಬಡ್ ಅದು ಸಿಕ್ಕದ್ ಲೆಕ್ಕ. ಈಗ ಆ ಒಂದು ಕ್ಲೈಮ್ಯಾಕ್ಸ್ ಅನ್ನು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇಡೀ ಸಿನಿಮಾ. ಜನ ಅದನ್ನ ನೆನ್ಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಖುಷಿ ನಮಗೆ ಇನ್ನೇನು ಇಲ್ಲ. ಒಟ್ನಲ್ಲಿ ಜನ ಆ ಗುಂಗಲ್ಲಿ ಹೊರಗಡೆ ಹೋದಾಗ ಆ ಗುಂಗಲ್ಲೇ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ನೆರವೇರಿದೆ. ಒಂದೊಂದು ಸಿನಿಮಾದ ಟ್ರೀಟ್ಮೆಂಟ್ ಒಂದೊಂದು ತರ ಇರುತ್ತೆ. ಆದ್ರೆ ಈ ತರದ ಒಂದು ಚಂಡೆ, ಒಂದು ಸಾಂಸ್ಕೃತಿಕ ಕಲೆಯ ಮಟೀರಿಯಲ್ ನ ಇಟ್ಕೊಂಡು ಒಂದು ಸಸ್ಪೆನ್ಸ್ ಡ್ರಾಮಾನ ಕ್ರಿಯೇಟ್ ಮಾಡೋದಷ್ಟು ಈಸಿ ಅಲ್ಲ. ತುಂಬಾ ಜನ ಬರ್ದಿದ್ರು ಮಲೆನಾಡಿನಲ್ಲೇ ನಡೆಯುವಂತ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬಾ ಜಾಸ್ತಿ ಇದೆ ಅಂತ. ಎಸ್, ಮಲೆನಾಡಲ್ಲೇ ಒಂದು ವಿಚಿತ್ರವಾದಂತ ಒಂದು ಮಿಸ್ಟ್ರಿ ಇದೆ, ಅದನ್ನ ಯಾರು ಗಮನಿಸಿರಲ್ಲ. ಅದನ್ನ ನಾವು ಇಲ್ಲಿ ಮತ್ತೆ ಮತ್ತೆ ಕಟ್ಕೊಡುವಂತ ಪ್ರಯತ್ನ ನಡೀತಿದೆ. ಇವರು ನಮ್ಮ ನಿರ್ದೇಶಕರು ಸುಖೇಶ್ ಶೆಟ್ಟಿ. ಈಗ ಇವ್ರು ಮಾತಾಡ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಓಪನಿಂಗ್ ಇದೆಯಲ್ಲ, ಇದು ನಮಗೆ ಸಿಕ್ಕಿರುವಂಥ ಬೂಸ್ಟ್ ಇದೆಯಲ್ಲ, ಆ್ಯಂಡ್ ಇದಕ್ಕೆ ನಾವು ಪಟ್ಟಿರುವಂಥ ಕಷ್ಟಗಳಾಗಲಿ ಎಲ್ಲವೂ ಮರ್ತೋಗ್ತಾ ಇದೆ. ಎಲ್ಲರೂ ಮಾತಾಡ್ತಾರೆ. ಎಲ್ರಿಗೂ ನಾವು ಪ್ರಮೋಷನಲ್ ಪ್ರಾಮಿಸ್ ಮಾಡಿದ್ವಿ, ನಿಮ್ಮನ್ನು ಮಡಿಕೇರಿಯಿಂದ ಭಾಗಮಂಡಲದಿಂದ ನಿಮ್ಮನ್ನು ಒಂದು ಸುತ್ತಾಕಿಸ್ಬಿಟ್ಟು ಒಂದು ರೋಚಕವಾದ ಕತೆ ಹೇಳಿ ವಾಪಸ್ ಕರ್ಕೊಂಬಂದು ಬಿಡ್ತೀವಿ ಅಂತ. ಅಷ್ಟೂ ಜನ ಮಾತಾಡ್ತಿರೋದು ಅದ್ರ ಬಗ್ಗೆನೇ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಹೊರಗಡೆ ಬಂದಾಗ ಯಾವ ಆಕ್ಟರ್ ಹೆಸರು ನೆನ್ಪರ್ತಾ ಇಲ್ಲ ಯಾರಿಗೂ. ಕ್ಯಾರೆಕ್ಟರ್ ಅಂತ ರಾಜೇಶ್ನೇ ಕರೀತಾ ಇದ್ದಾರೆ, ಜಾನ್ವಿನ ರಾಧಾ ಅಂತ ಕರೀತಾ ಇದ್ದಾರೆ, ಆ್ಯಂಡ್ ಮೇರಿ ಅಂತ ಕರೀತಾ ಇದ್ದಾರೆ ಇವ್ರನ್ನ. ಸೊ ಇದಕ್ಕಿಂತ ಇನ್ನೇನು ಬೇಕು? ಸೊ ಎಸ್ ಸರ್, ಅದು ಟೈಮ್ ಬಂದಾಗ ಬರುತ್ತೆ. ಎಸ್ ಎಸ್, ಖಂಡಿತ. ಸ್ಪಾಯ್ಲರ್ ಇಲ್ಲಿ ಬೇಡ, ದಯವಿಟ್ಟು ಕಟ್ ಮಾಡ್ಕೊಳ್ಳಿ. ಅದೆಲ್ಲ ಟೈಮ್ ಬಂದಾಗ ಗೊತ್ತಾಗತ್ತೆ. ಪ್ರತಿಯೊಂದು ಅಂತ ಎಕ್ಸ್ಪ್ಲನೇಷನ್ಸ್ ಬಂದಿದೆ. ಯಾಕಂದ್ರೆ ಒಂದು ಡೀಸೆಂಟ್ ಸಿನಿಮಾವನ್ನ ಕಮರ್ಷಿಯಲ್ ಆಗಿ ಮಾಡ್ಕೊಡೋದು ಅಷ್ಟು ಈಸಿ ಕೆಲಸ ಇಲ್ಲ. ಆಮೇಲೆ ಒಂದು ನಾನು ಹೇಳಿದಾಗೆ ಸಾಂಸ್ಕೃತಿಕ ಹಿನ್ನೆಲೆ ಇರುವಂತ ಒಂದು ಚಂಡೆ ಮೇಳವನ್ನ ಕಟ್ಟಿಕೊಟ್ಟು ಅದಕ್ಕೂ ಜಸ್ಟಿಫಿಕೇಶನ್ ಕೊಟ್ಟು ಎಲ್ಲೂ ಕೂಡ ಅದನ್ನ ಮಂಕ್ ಮಾಡದೆ ಇಡೀ ಸಿನಿಮಾ ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂಡು ಹೋಗಿರುವಂತದ್ದು ನಮ್ಮ ನಿರ್ದೇಶಕರ ಮೊದಲ ಗೆಲುವು, ಹಾಗೆ ನಮ್ಮ ತಂಡದ ಮೊದಲ ಗೆಲುವು. ಎಸ್, ನಮ್ಮ ತಂಡಕ್ಕೆ ಇದು ಇಂಥ ಒಂದು ಓಪನಿಂಗ್ ಬೇಕಿತ್ತು. ಆ್ಯಂಡ್ ಈ ಓಪನಿಂಗು ಇನ್ನು ಉಳಿದಿರುವಂಥ ಎಲ್ಲ ಥಿಯೇಟ್ರ್ಗಳು, ಆ್ಯಂಡ್ ಇವಾಗ ನಮಗೆ ಕಾಲ್ ಬಂದಿತ್ತು ಒಂದು 2-3 ಕಡೆಯಿಂದ. ಸೊ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ ಅಂತ. ಆ್ಯಂಡ್ ವಿ ಆರ್ ವೆರಿ 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 ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಆ್ಯಂಡ್ ನಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ತಿರುವಂಥ ಮೀಡಿಯಾದವ್ರಿಗೆ, ಡೇ ಒನ್ನಿಂದ ನಮಗೆ ಸಪೋರ್ಟ್ ಮಾಡ್ತಿರುವಂಥ ಮೀಡಿಯಾದವ್ರಿಗಾಗಲಿ ಎಲ್ಲರಿಗೂ ನಾವು ಇಡೀ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಥ್ಯಾಂಕ್ ಯು ಸೊ ಮಚ್. ಶಿವಮೊಗ್ಗ ಮೈಸೂರು ರೆಸ್ಪಾನ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ವಿ, ಏನಾದರೂ ಹೇಳ್ಬೋದಾ? ಶಿವಮೊಗ್ಗ ಮೈಸೂರು ರೆಸ್ಪಾನ್ಸ್ ವಾಸ್ ಟ್ರೆಮಂಡಸ್. ನಾವು ಅದ್ರದ್ದು ವಿಡಿಯೋನ ಕೂಡ ಬಿಟ್ಟಿದ್ವಿ. ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಯಾವ್ದು ಕಟ್ ಮಾಡೋದು, ಯಾವ್ದು ಇಟ್ಕೊಳ್ಳೋದು, ಯಾವ್ದು ಬಿಡೋದು ಅನ್ನೋಷ್ಟರ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಬಂದಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು, ಈ ಸಿನಿಮಾ ಏನೋ ಬೇರೆ ಥರ ಪ್ರೆಸೆಂಟ್ ಮಾಡಿದ್ದೀರಾ, ಏನೋ ಬೇರೆ ಥರ ಏನೋ ಹೇಳಕ್ಕೆ ಹೊರಟಿದ್ದೀರಾ, ಆ್ಯಂಡ್ ಅದು ನೀಟಾಗಿ ಕನ್ವೆ ಆಗಿದೆ. ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಇನ್ ರೀಸೆಂಟ್ ಟೈಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಸುಮ್ಮನೆ ಯಾವುದು ಎಮೋಷನಲ್ ಡ್ರಾಮಾಗಳು ನಡೀತಿಲ್ಲ. ಅವ್ರವ್ರ ಕಣ್ಗಳು ಹೇಳ್ತಾ ಇದಾವೆ, ಆಡಿಯನ್ಸ್ ಕಣ್ಗಳು ಹೇಳ್ತಾ ಇದಾವೆ, ಅವ್ರ ಮುಖದ ಭಾವನೆ ಹೇಳುತ್ತೆ ಸಿನಿಮಾ ಹೇಗಿದೆ ಅಂತ. ಯಾವುದೇ ಸುಮ್ಮನೆ ಪ್ರಮೋಷನಲ್ ಗಿಮಿಕ್ ಆಗಲಿ ಮಟೀರಿಯಲ್ ಆಗಲಿ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಅದು ಬರೀ ಎಂಟರ್ಟೈನ್ಮೆಂಟ್ ಮಾತ್ರ. ಅದು ಸ್ಕ್ರೀನಲ್ಲಿ ನಾವು ಮ್ಯಾಜಿಕ್ ಮಾಡಿದ್ದೀವಿ. ಜನ ಅದನ್ನು ತಗೊಂಡು ಖುಷಿ ಪಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬೇರೆ ಯಾವುದೂ ಇಲ್ಲ. ಈಗ ಇನ್ನಷ್ಟು ಲಾರ್ಜರ್ ಆಡಿಯನ್ಸ್ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ. ಈಗ ಅವ್ರನ್ನ ಒಂದು ಒಪಿನಿಯನ್ ಕೂಡ ಕೇಳುವಂಥ ಟೈಮ್ ನಮಗೆ. ಸೊ ಎಲ್ಲ ಮೀಡಿಯಾ ಪೀಪಲ್ಗೆ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರ. ಇದೇ ಥರ ಪ್ರಮೋಟ್ ಮಾಡಿ ಕನ್ನಡ ಚಿತ್ರವನ್ನು ಗೆಲ್ಲಿಸೋ ಪ್ರಯತ್ನ ಕಡೆ ವಾಲೋಣ. ಆ್ಯಂಡ್ ಶಂಭು, ಒಂದು ನಿಮಿಷ, ಶಂಭು ಅವ್ರ ಹತ್ರ ಕ್ವಶನ್ ಕೇಳಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕೇಳಿ. So yes, first day, first show, they're all very happy. Bunny.
we're all very happy because we're getting a very huge tremendous response. ಫಸ್ಟ್ ನಾವು ಪ್ರೀಮಿಯರ್ ಶಿವಮೊಗ್ಗದಲ್ಲಿ ಆಮೇಲೆ ಮೈಸೂರಲ್ಲಿ ಮಾಡಿದ್ವಿ. ಅಲ್ಲೂ ಅಷ್ಟೇ ನಮ್ಗೆ ಬಂದಂತ ರೆಸ್ಪಾನ್ಸ್ ಅಂದ್ರೆ ಅವರೇ ಆಡಿಯನ್ಸೇ ಬಂದು ನಮಗೆ ತಪ್ಕೊಂತಾ ಇದ್ದಾರೆ ಬಿಕಾಸ್ ದೇ ಗೆಟಿಂಗ್ ಕನೆಕ್ಟೆಡ್ ಟು ಆರ್ ಕ್ಯಾರೆಕ್ಟರ್. ಅದೇ ಈ ಪಾತ್ರ ಹಿಂಗಿದೆ ಅಂತ. ಮೇರಿ ಜೆಸ್ಸಿ ಅಂತೂ ಹೈಲೈಟ್, ಎಲ್ಲೋದ್ರೂ ಮೇರಿ ಜೆಸ್ಸಿ ಅಂತ ಇರ್ತಾರೆ. ಸೊ ಅದು ಕೇಳಕ್ಕೆ ನಮಗೆ ತುಂಬಾ ಖುಷಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಫ್ರಮ್ ದ ಡೇ ಒನ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಅಂತ ಗೊತ್ತಾದಾಗಿಂದ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ನಿಮ್ಮ ಸಪೋರ್ಟಿಂದ ನಾವು ಇಲ್ಲಿವರೆಗೂ ರೀಚ್ ಆಗಕ್ಕೆ ಸಾಧ್ಯ. ಇನ್ನೂ ಒಂದಷ್ಟು ದಿನ ನಮ್ಮ ಮೂವಿ ಓಡಬೇಕು ಅಂದರೆ ಮಾಧ್ಯಮ ಮಿತ್ರರೇ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ಥ್ಯಾಂಕ್ ಯು. ಪೀಟರ್ ಸಿನಿಮಾ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ದಯವಿಟ್ಟು ನೋಡಿ. ಆದ್ರೆ ಇಂಥ ಒಂದು ದೊಡ್ಡ ಪಾತ್ರವನ್ನು ಕೊಟ್ಟವರು ನಮ್ಮ ಸುಖೇಶ್ ಶೆಟ್ರು. ಯಾಕಂದ್ರೆ ಆ ಪಾತ್ರದ ಡೆಪ್ತ್ ಆಗಿತ್ತು, ಹೋಗುವಾಗಲೇ ನನಗೆ ಭಯ ಆಗ್ತಿತ್ತು ಈ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬಲ್ಬೋದಾ ಅಂತ ಹೇಳಿ. ಆದರೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ ಎಲ್ಲರೂ ಕೂಡ ಅದೇ ಮಾತಾಡ್ತಾರೆ, ಮೇರಿ ಅಮ್ಮ ಅಂಥೇಳಿ. ಶಿವಮೊಗ್ಗದಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಎಲ್ಲ ಕಡೆನೂ ಕೂಡ ನಾವು ಅದು ಶೋ ಆದ ನಂತರ ಎಷ್ಟು ಜನ ನಿಂತುಕೊಂಡು ಜೆಸ್ಸಿ ಅಥವಾ ಪ್ರತಿ ಪಾತ್ರ ಇವ್ರು ಅಂತಲ್ಲ, ಪೀಟರ್ ಇರ್ಬೋದು, ರಾಧಾ, ಮೀರಾ, ಪ್ರತಿ ಪಾತ್ರಗಳು ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ತಂಡವಾಗಿ ಒಂದು ಒಳ್ಳೆ ವರ್ಕ್ ಆಗಿದೆ ಅಂತ ಹೇಳಿ. ಕ್ಯಾಮರಾ ವರ್ಕ್ ಇರ್ಬೋದು, ನಿರ್ದೇಶನ ಇರ್ಬೋದು, ಕತೆ ಇರ್ಬೋದು, ಯಾವ ವಿಚಾರ ಮೇಯ್ನಾಗಿ ಮ್ಯೂಸಿಕ್ಕು, ಅದು ಎಲ್ಲವೂ ಕೂಡ ನಾವು ಚೆನ್ನಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಧೈರ್ಯ ಇದೆ. ಇನ್ನೊಂದಂತ ಹೇಳಿದರೆ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ಪ್ರತಿ ಕಡೆನೂ ಕೂಡ ನಿಮ್ಮ ಒಂದು ಸಪೋರ್ಟ್ ಇವಾಗಲೇ ಹೆಚ್ಚಿಗೆ ಇದೆ. ಎಲ್ಲ ಮಾತಾಡ್ತಾ ಇದ್ದಾರೆ. ನಾವು ಬರ್ತಾ ಎಲ್ಲೂ ಪೋಸ್ಟರ್ ಕಾಣಿಸ್ಲಿಲ್ಲ. ನಾನು ಆಗ ರಾಜೇಶ್ ಅವ್ರ ಹತ್ರ ಹೇಳಿದೆ, ಇಲ್ಲೂ ಪೋಸ್ಟರ್ ಏನೋ ಕಾಣ್ತಾ ಇಲ್ಲಲ್ಲಪ್ಪ, ಏನು ಮಾಡಲಿ ಅಂತೇಳಿ. ಆದರೆ ಪೋಸ್ಟರ್ಗಿಂತ ಮೌತ್ ಟು ಮೌತ್ ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ಹೇಳಿದರೆ, ಪೀಟರ್ ಅನ್ನೋರು ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಾ ಇದ್ದಾನೆ. ನಿಮ್ಮ ಸಪೋರ್ಟ್ ಇನ್ನೂ ಬೇಕು. ಒಳ್ಳೆ ಕತೆ ಇದೆ, ಒಳ್ಳೆಯ ಒಂದು ಸಿನಿಮಾವನ್ನು ದಯವಿಟ್ಟು ನಿಮ್ಮ ಒಂದು ಸಹಕಾರದಿಂದ ಗೆಲ್ಲಿಸಿಕೊಡಿ ಅಂತೇಳಿ ಪ್ರೀತಿಯಿಂದ ದಯವಿಟ್ಟು ಕೇಳ್ತಾ ಇದ್ದೀನಿ. ಮಾತಾಡಿ. ಎಲ್ಲರಿಗೂ ನಮಸ್ತೆ. ಜೆಸ್ಸಿ ಅಂತ ಎಲ್ಲರಿಗೂ ಗೊತ್ತು ಮಾಡ್ಕೊಂಡಿದ್ದೀನಿ. ನನ್ನ ಹೆಸರು ಡಿನಾ ಪೂಜಾರಿ ಅಂತ. ಬಟ್ ನನ್ನ ಎಂಟೈರ್ ಟೀಮ್ ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಸುಖೇಶ್ ಸರ್ ಆ್ಯಂಡ್ ಕಂಚನ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನನ್ನು ಈ ಪಾತ್ರ, ಯಾಕಂದರೆ ಎಲ್ಲಿ ಹೋದರೂ ಫಾರಿನರ್ ಕ್ಯಾರೆಕ್ಟರ್, ಎಲ್ಲಿ ಇವರೆಲ್ಲ ಬರಲ್ಲ, ಇವರಿಗೆಲ್ಲ ಚಾನ್ಸ್ ಸಿಗಲ್ಲ ಅನ್ನೋರೇ ಜಾಸ್ತಿ. ಯಾಕಂದರೆ ನನಗೆ ಆ ಥರ ಲುಕ್ ಕೊಟ್ಬಿಟ್ಟಿದ್ದಾರೆ ದೇವರು. ಸೊ ನಾನು ಲಾಸ್ಟ್ ಟೈಮ್ ಮಾತಾಡುವಾಗ ಹೇಳಿದ್ದೆ, ನನ್ನ ಲುಕ್ಕೇ ನನಗೆ ಶಾಪ ಏನೋ, ನನಗೆ ಆಪರ್ಚುನಿಟಿ ತುಂಬ ಕಮ್ಮಿ ಇದೆ ಅಂತ. ಬಟ್ ಇಲ್ಲ, ಈ ಥರ ಲುಕ್ಕಿಗೂ ಒಂದು ಥರ ಆ್ಯಕ್ಟಿವಿಟಿ ಕೊಡ್ಬೋದು. ಈ ಥರ ಲುಕ್ಕಲ್ಲೂ ನಮ್ಮನ್ನು ಬೇರೆ ಥರ ತೋರಿಸ್ಬೋದು. ಆ್ಯಂಡ್ ಡೈರೆಕ್ಟರ್ ಥಾಟ್, ಅವರಿಗಿರೋ ಥಾಟ್ ವಾವ್. ನಾನು ನೆಕ್ಸ್ಟ್ ಲೆವೆಲ್ ಅವ್ರನ್ನ ತುಂಬ ಕನೆಕ್ಟ್ ಆಗಿಬಿಟ್ಟೆ. ಯಾಕೆಂತ ಹೇಳಿದ್ರೆ ನನ್ನನ್ನು ಕರೆಸಿ ಡೈರೆಕ್ಟಾಗಿ ಆಡಿಷನ್ ಅದು ಇದು ಏನಿಲ್ಲ, ನನಗೆ ಬೇಕಾಗಿರೋದು ನಿನ್ನ ಥರ ಫೇಸ್, ನಾನು ನಿನ್ನ ಥರ ಆ್ಯಕ್ಟಿಂಗ್ ತಗೊಳ್ತೀನಿ. ಬಿಕಾಸ್ ಮಾಡ್ಲಿಂಗಲ್ಲಿ ಇರೋದ್ರಿಂದ ಕ್ಯಾಮ್ರಾ ಮುಂದೆ ಫೋಸ್ ಕೊಡೋಕ್ಕೇನು ಭಯ ಇಲ್ಲ. ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ನಾನು ತುಂಬ ಫ್ರೆಶರ್ ಆಗಿದ್ದೆ. ನನ್ನನ್ನು ತೀಡಿ ಈ ರೇಂಜಿಗೆ ನನಗೆ ಒಂದು ಫೇಮ್ ಕೊಟ್ಟಿದ್ದಾರೆ ಅಂದರೆ ನಾನು ಎಂಟೈರ್ ಟೀಮ್, ರವಿ ಸರ್, ರಾಕೇಶ್ ಸರ್, ಯಾರ್ಯಾರಿಗೆ ಥ್ಯಾಂಕ್ ಯು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ನನ್ನನ್ನು ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಆ್ಯಂಡ್ ನಾನು ನಿಮ್ಮ ಜೊತೆನೇ ಇವತ್ತು ಕೂತು ನೋಡಿರೋದು. ಯಾಕಂದರೆ ನನಗೆ ಸಸ್ಪೆನ್ಸ್ ಆಗಿ ಇಟ್ಟಿದ್ರು ಕಂಪ್ಲೀಟ್ ಸ್ಟೋರಿನ. ಐ ಆಮ್ ಸೋ ಹ್ಯಾಪಿ ಆ್ಯಸ್ ಅ ಜೆಸ್ಸಿ. ಯಾಕಂದರೆ ಎಲ್ಲ ಮನೇಲೂ ನನ್ನ ಥರದ ಒಂದು ಹುಡುಗಿ ಇದ್ದೇ ಇರ್ತಾಳೆ, ಅವಳಿಗೂ ಒಂದು ಆಸೆ ಇರುತ್ತೆ ಹೋಗಬೇಕು ಅಂತ. ಬಟ್ ಸ್ಕ್ರೀನಲ್ಲಿ ನನ್ನ ಅತ್ತೆ ನನಗೆ ಸಪೋರ್ಟ್ ಮಾಡಲಿಲ್ಲ. ಬಟ್ ಆನ್ ಸ್ಕ್ರೀನಲ್ಲಿ ಅಂದರೆ ಹೆಂಗೆ ಹೇಳಬೇಕು ಅಂದರೆ ಲೈಕ್ ಇಲ್ಲ, ನನ್ನಿಂದ ಮಾಡೋಕ್ಕಾಗುತ್ತೆ ಅನ್ನೋ ಥರ ಸಪೋರ್ಟ್ ನನಗೆ ಎಂಟೈರ್ ಟೀಮ್ ಕೊಟ್ಟಿದ್ದಾರೆ. ಆ್ಯಂಡ್ ರಾಧಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಸೆಟ್ಟಲ್ಲಿ ನಾನು ತುಂಬ ನರ್ವಸ್ ಆಗ್ತಾಯಿದ್ದೆ. ಒಂದು ಹುಡುಗಿಯಾಗಿ ಇಷ್ಟು ದೊಡ್ಡ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತೀನೇ ಇಲ್ವಾ ಅನ್ನೋ ನರ್ವಸ್ನೆಸ್ ನನಗೆ ತುಂಬ ಇತ್ತು. ಸೊ ಜಾನ್ವಿ ಮ್ಯಾಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಎನರ್ಜಿ ಕೊಟ್ಟಿದ್ದಾರೆ. ಅವ್ರು ಪಿ ಟಿ ಮಾಸ್ಟರ್ ಅಲ್ಲಿ ಮಾತ್ರ ಆಗಿರಲಿಲ್ಲ, ನನಗೆ ಪಿ ಟಿ ಮಾಸ್ಟರ್ ಆಗಿದ್ರು ಸೆಟ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಥರ, ಅಂದರೆ ಹೊಸ ಫೇಸಸ್ ಬರ್ತಾ ಇದ್ದೀವಿ, ನಮಗೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಆ್ಯಂಡ್ ಥಿಯೇಟರಿಗೆ ಬಂದು ನಮ್ಮನ್ನು ಎಂಕರೇಜ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದಿದ್ದೀರಾ ನಮ್ಮ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ. ಎಲ್ಲರಿಗೂ ನಮ್ಮ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ. ಆಲ್ರೆಡಿ ಮೊನ್ನೆಯಿಂದ ಪ್ರೀಮಿಯರ್ಸ್ ಮಾಡ್ತಾ ಇದ್ದೀವಿ ಶಿವಮೊಗ್ಗ, ದಾವಣಗೆರೆ, ಮೈಸೂರಲ್ಲಿ. ಎಲ್ಲ ಕಡೆ ಜನರ ಕಣ್ಣಲ್ಲಿ ಕಣ್ಣೀರು,
ಒಂದು ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇರೋದು ಸಿನಿಮಾಗೆ ಎಲ್ಲನೂ ನಾವು ನೋಡ್ತಾ ಇದ್ದೀವಿ. ಆಸಮ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ನು ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು. ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮ್ಮ ಸಿನಿಮಾ ಬಗ್ಗೆ ಬರೀಬೇಕು ಆ್ಯಂಡ್ ಬರೀತೀರಾ, ಯಾಕೆಂದರೆ ನಿಮ್ಗೆ ಎಲ್ಲರಿಗೂ ಪಾಸಿಟಿವ್ ಆಗಿ ಗೊತ್ತು ನನ್ನ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿರೋದನ್ನೇ ಬರೀತೀರಾ ಅಂತ ಅನ್ಕೊಂತಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಆ ಥರನೇ ಕ್ರಾಫ್ಟ್ ವರ್ಕ್ ಮಾಡಿದ್ದಾರೆ ಸರ್. ನಿಮ್ಮ ಸಿನಿಮಾ ನೋಡ್ಕೊಂಡು ಬಂದಾಗ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನು ನೆನ್ಪಿಟ್ಕೊತಿದ್ದೀರಾ. ಯಾವ ಕ್ಯಾರೆಕ್ಟರು ಗೊತ್ತಿಲ್ಲ, ಈ ಕ್ಯಾರೆಕ್ಟರ್ ಏನು ಹೆಸರು ಅಂತ ನೆನಪಾಗ್ತಾ ಇಲ್ಲ ಅನ್ನೋ ಥರ ಇಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ನು ಆ ಕ್ಯಾರೆಕ್ಟರ್ ಹೆಸರಲ್ಲಿ ನಾವು ನೆನ್ಪಿಟ್ಕೊತಾ ಇದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಮೈ ಡೈರೆಕ್ಟರ್ ಆ್ಯಂಡ್ ಮೈ ಪ್ರೊಡಕ್ಷನ್ ಟೀಮ್. ನನಗೆ ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ್ಯಂಡ್ ವೈಡರ್ ಆಡಿಯನ್ಸ್ಗೆ ನಾನು ಕನೆಕ್ಟ್ ಆಗ್ತಾ ಇದ್ದೀನಿ ಆ್ಯಂಡ್ ರೀಚ್ ಆಗೋಕ್ಕೆ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಗ್ರೇಟ್ಫುಲ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಎವ್ರಿ ಒನ್ ಇನ್ ದ ಟೀಮ್ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ಎಸ್ಪೆಷಲಿ ಮ್ಯಾನ್ ಶಿ ಈಸ್ ವೆರಿ ಸ್ಪೆಷಲ್. ಅಮ್ಮ ಅನ್ನೋ ಒಂದು ಸೆಂಟಿಮೆಂಟ್ ಆಲ್ರೆಡಿ ಸಿನಿಮಾದಲ್ಲಿ ಕನೆಕ್ಟ್ ಆಗಿದೆ ಆ್ಯಂಡ್ ಐ ಗಾಟ್ ಕನೆಕ್ಟೆಡ್ ಟು. ನಾನು ಇವ್ರ ಜೊತೆ ತುಂಬ ಕನೆಕ್ಟ್ ಆದೆ ಆ್ಯಂಡ್ ಎಂಟೈರ್ ಟೀಮ್, ರಾಜೇಶ್ ಸರ್ ಆಗಿರ್ಬೋದು, ಸುಕೇಶ್ ಸರ್ ಆಗಿರ್ಬೋದು. ಸುಕೇಶ್ ಸರ್ ಈಸ್ ರಿಯಲಿ ಜಮ್ ಆಫ್ ಅ ಪರ್ಸನ್. ಫಸ್ಟ್ ಡೇಯಿಂದನೂ ನನ್ನನ್ನು ಕಂಫರ್ಟ್ ಮಾಡಿಕೊಂಡು ನನಗೆ ಏನು ಬೇಕು ಪ್ರತಿಯೊಂದೂ ಆ ಪಾತ್ರಕ್ಕೆ ಬೇಕಾಗಿರೋ ಒಂದು ಪರ್ಫಾರ್ಮೆನ್ಸ್ ಆಗಲಿ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಇಟ್ಸ್ ಅ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್. ಸಿನಿಮಾನ ಡ್ರೈವ್ ಮಾಡುತ್ತೆ ಆ ಕ್ಯಾರೆಕ್ಟರ್. ಸೊ ಆ ಪಾತ್ರಕ್ಕೆ ಇಷ್ಟೆಲ್ಲ ದೊಡ್ಡ ವ್ಯಕ್ತಿಗಳು, ದೊಡ್ಡ ಆ್ಯಕ್ಟರ್ಸ್ ಇದ್ದಾಗ ನನ್ನ ಒಂದು ಪಾತ್ರ ಕೆಳಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ದಿನವೂ ಆ ಒಂದು ಇನ್ಪುಟ್ಸ್ ಕೊಡ್ತಾನೆ ಇದ್ರು. ಅದರಿಂದ ನಾನು ಇದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಪೀಟರ್ ಸಿನಿಮಾ ತುಂಬ ಸಕ್ಸಸ್ ಆಗಿ ಇದಾಗ್ತಾ ಇದೆ. ಥ್ಯಾಂಕ್ ಯು ಎಲ್ಲರೂ ಬಂದು ವೀಕ್ಷಿಸಲಿಕ್ಕೆ. ಆದಮೇಲಿಂದ ನಾನು 3 ಸಿನಿಮಾ ಮಾಡಿದ್ದೆ, ಇದು 3ನೇ ಸಿನಿಮಾ. 2 ಸಿನಿಮಾಲಿ ನಮಗೆ ಅಷ್ಟು ಮುಖ್ಯ ಪಾತ್ರ ಇದ್ದಿದ್ರು ಈ ಸಿನಿಮಾಲಿ ಒಂದು ಪಾತ್ರ ಸಿಕ್ಕಿ ಪೀಟರ್ ಸಕ್ಸಸ್ನ ನೋಡ್ತಾ ಇದ್ದೀನಲ್ಲ, ಅದು ನನಗೆ ಭಾರಿ ಖುಷಿ ಆಗ್ತಾ ಇದೆ. ಅಂಡ್ ಪ್ರತಿಯೊಂದು ಪಾತ್ರನೂ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇವರ ಪಾತ್ರ ಕೂಡ ಅಷ್ಟೇನೆ, ಸುಭಾಷ್ ಚಂದ್ರ. ಯಾಕೆಂದ್ರೆ ಆ ಸುಭಾಷ್ ಚಂದ್ರ ಇಲ್ಲ ಅಂತಂದ್ರೆ ಪೀಟರ್ಗೆ ಒಂದು ಟರ್ನಿಂಗ್ ಪಾಯಿಂಟೇ ಸಿಗ್ತಿರ್ಲಿಲ್ಲ. ಬಂದು ಟರ್ನಿಂಗ್ ಕೊಟ್ಬಿಟ್ಟು ನನ್ನ ಲೈಫ್ನೇ ಹಾಳು ಮಾಡೋ ಲೆವೆಲಿಗೆ ತಗೊಂಡೋದ್ರು. ಸೊ ಆದ್ರೂ ವೆರಿ ವೆಲ್ ಪರ್ಫಾರ್ಮರ್ ನಮ್ಮ ವರುಣ್ ಸರ್. ಈ ಹಿಂದೆ ಕಡಲ ತೀರದ ಭಾರ್ಗವ ಅಂತ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಹಾಗೂ ನಿರ್ಮಾಪಕರಾಗಿ ಎಂಟ್ರಿ ಕೊಟ್ಟವರು ಈಗ ಒಂದೊಂದೇ ಸಿನಿಮಾಗಳ ಮೂಲಕ ಜನರ ಹತ್ರ ಆಗ್ತಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಅಂತ ನಮ್ಮ ಪೀಟರ್ ತಂಡದಿಂದ ಇವ್ರಿಗೆ ಹೇಳಕ್ಕೆ ಆಮೇಲೆ ಪೀಟರ್ ಸಿನಿಮಾಯಿಂದ ಡೆಫಿನೆಟ್ ಆಗಿ ಎಲ್ಲರ ಮನೆ ಮುಟ್ತೀನಿ ಅಂತ ನನಗೆ ಭರವಸೆ ಇದೆ. ಚಿಕ್ಕ ಪಾತ್ರ ಆದ್ರೂ ಡೆಫಿನೆಟ್ ಆಗಿ ಎಲ್ಲರೂ ಗುರ್ತಿಸ್ತಾರೆ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್.